ಉಡುಪಿ ಚಿಕ್ಕಮಗಳೂರಿನ ಮಲೆನಾಡು ಕಾಡಿನಲ್ಲಿ 13 ವರ್ಷಗಳ ಬಳಿಕ ಗುಂಡಿನ ಮೊರೆತ ಕೇಳಿಸಿದೆ. ಕರ್ನಾಟಕದಲ್ಲಿ ಹಬ್ಬಿದ ನಕ್ಸಲ ರಕ್ತ ಚರಿತ್ರೆಯ ಪುಟಗಳು ಮತ್ತೆ ತೆರೆದುಕೊಂಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಉಡುಪಿ ಚಿಕ್ಕಮಗಳೂರಿನ ಮಲೆನಾಡು ಕಾಡಿನಲ್ಲಿ 13 ವರ್ಷಗಳ ಬಳಿಕ ಗುಂಡಿನ ಮೊರೆತ ಕೇಳಿಸಿದೆ. ಬರೋಬ್ಬರಿ 2 ದಶಕಗಳಿಂದಲೂ ತಲೆಮರೆಸಿಕೊಂಡಿದ್ದ ನಕ್ಸಲ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಹಬ್ಬಿದ ನಕ್ಸಲ ರಕ್ತ ಚರಿತ್ರೆಯ ಪುಟಗಳು ಮತ್ತೆ ತೆರೆದುಕೊಂಡಿದೆ. ಕರ್ನಾಟಕ ನಕ್ಸಲಿಸಂಗೆ ಹೊಸ ರೂಪ ನೀಡಿದ್ದ ಸಾಕೇತ್ ರಾಜನ್, ಅವನ ಶಿಷ್ಯನೇ ಈ ವಿಕ್ರಮ್ ಗೌಡ ಅನ್ನೋದೇ ಈಗಿನ ಹಾಟ್ ಟಾಪಿಕ್ ಆಗಿದೆ. ಹಾಗಿದ್ರೆ ಕರ್ನಾಟಕ ನಕ್ಸಲ್ ರಕ್ತ ಚರಿತ್ರೆಯ ಕರಿನೆರಳು ಅಂತಲೇ ಫೇಮಸ್ ಆಗಿದ್ದ ಆ ಸಾಕೇತ್ ರಾಜನ್ ಯಾರು, ಅವನ ಹಿನ್ನೆಲೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅಂದು ಸಾಕೇತ್, ಇಂದು ವಿಕ್ರಮ್. ಕರ್ನಾಟಕದ ನಕ್ಸಲ್ ರಕ್ತ ಚರಿತ್ರೆಯ ಕರಿನೆರಳು. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲರ ರಕ್ತ ಹರಿದಿದೆ. ಕರ್ನಾಟಕ ರಾಜ್ಯದಲ್ಲೇ ನಕ್ಸಲ ಚಳುವಳಿ ಸದ್ದೇ ಇಲ್ಲ ಎಂದು ಭಾವಿಸುವ ಹೊತ್ತಲ್ಲೇ ನಕ್ಸಲ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿದೆ. ಹಲವು ವರ್ಷಗಳ ಬಳಿಕ ನಕ್ಸಲ್ ಎನ್ಕೌಂಟರ್ ಸದ್ದು ಕೇಳಿ ಬಂದಿದೆ. ಹಾಗೆ ನೋಡಿದ್ರೆ ನಕ್ಸಲ್ ಎನ್ಕೌಂಟರ್ ರಾಜ್ಯದಲ್ಲಿ ಇದೇ ಮೊದಲಲ್ಲ. 2005ರಲ್ಲಿ ನಡೆದಿದ್ದ ಎನ್ಕೌಂಟರ್ ಭಾರೀ ಸದ್ದು ಮಾಡಿತ್ತು. ಆಗ ನಕ್ಸಲ್ ನಿಗ್ರಹ ಪಡೆಯ ಗುಂಡಿಗೆ ಬಲಿಯಾದವರು ಸಾಕೇತ್ ರಾಜನ್. ಕರ್ನಾಟಕದ ನಕ್ಸಲ್ ರಕ್ತ ಚರಿತ್ರೆಯ ಕರಿನೆರಳು. ಕರ್ನಾಟಕ ರಾಜ್ಯದಲ್ಲಿ ನಕ್ಸಲ ಚಳುವಳಿಗೆ ಹೊಸ ರೂಪ, ಆಯಾಮ ಹಾಗೂ ವೇಗ ನೀಡಿದ್ದವರು. ಪಶ್ಚಿಮ ಘಟ್ಟದಲ್ಲಿ ನಕ್ಸಲ ಚಳುವಳಿ ಸಂಘಟಿಸಿದ್ದ ಸಾಕೇತ್ ರಾಜನ್ ಉನ್ನತ ವ್ಯಾಸಂಗ ಮಾಡಿದ್ದವರು. ಮೈಸೂರು ಮೂಲಕ ಸಾಕೇತ್ ರಾಜನ್ ನಕ್ಸಲ ಸಂಘಟನೆಗಳಲ್ಲಿ ಪ್ರೇಮ್ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ರು. ಅವರು ಬರೆದಿದ್ದ ಮೇಕಿಂಗ್ ಆಫ್ ಹಿಸ್ಟರಿ ಎಂಬ ಪುಸ್ತಕ ಭಾರೀ ಸದ್ದು ಮಾಡಿತ್ತು. ಸೈನ್ಯಾಧಿಕಾರಿಯ ಮಗನಾಗಿದ್ದ ಸಾಕೇತ್ ರಾಜನ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಪಡೆದ ಬಳಿಕ JNU ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ರು. ಆ ಬಳಿಕ ಸಾಕೇತ್ ರಾಜನ್ ನಕ್ಸಲ ಚಳುವಳಿಗೆ ಸೇರ್ಪಡೆಗೊಂಡಿದ್ರು. ಯಾರಿದು ಸಾಕೇತ್ ರಾಜನ್? ಪಶ್ಚಿಮ ಘಟ್ಟ ಶ್ರೇಣಿ ಮಲೆನಾಡು ಭಾಗದಲ್ಲಿ ಹಲವು ಹೋರಾಟಗಳನ್ನ ಸಾಕೇತ್ ರಾಜನ್ ಸಂಘಟಿಸಿದ್ರು. ಕುದುರೆಮುಖ ಗಣಿಗಾರಿಕೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಸೇರಿದಂತೆ ಹಲವು ಯೋಜನೆಗಳ ವಿರುದ್ಧ ಮಾವೋವಾದಿಗಳ ಹೋರಾಟದ ಸಾರಥ್ಯವನ್ನ ಸಾಕೇತ್ ರಾಜನ್ ವಹಿಸಿಕೊಂಡಿದ್ರು. ಆರಂಭದಲ್ಲಿ ರಕ್ತರಹಿತವಾಗಿದ್ದ ಈ ಹೋರಾಟ ಹಿಂಸಾತ್ಮಕ ರೂಪ ಪಡೆದುಕೊಂಡಿದ್ದು 2004ರಲ್ಲಿ ಶೃಂಗೇರಿಯ ಕೆಗ್ಗಾ ಸಮೀಪ ಪೊಲೀಸ್ ಪೇದೆಯನ್ನ ಕಿಡ್ನಾಪ್ ಮಾಡಿ ಆತನ ಬಂದೂಕು ಕಸಿದುಕೊಂಡಿದ್ದ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಸಾಕೇತ್ ರಾಜನ್ ವಿರುದ್ಧದ ಪೊಲೀಸ್ ಕಾರ್ಯಾಚರಣೆಗೂ ಆಗಲೇ ಮುಹೂರ್ತ ಫಿಕ್ಸ್ ಆಗಿ ಬಿಟ್ಟಿತ್ತು. ಪಶ್ಚಿಮ ಘಟ್ಟವೇ ಸಾಕೇತ್ ರಾಜನ್ ಕಾರ್ಯಕ್ಷೇತ್ರ. 2005ರಲ್ಲಿ ಸಾಕೇತ್ ರಾಜನ್ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದರು. ವಿದ್ಯಾವಂತ ಪ್ರತಿಭಾವಂತನೊಬ್ಬ ರಕ್ತ ಸಹಿತ ಕ್ರಾಂತಿಗೆ ಬಲಿಯಾದ ಈ ಘಟನೆ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸವಾಯಿತು. ಸಾಕೇತ್ ರಾಜನ್ ಜೊತೆಯಲ್ಲೇ ಅವರ ಅಂಗರಕ್ಷಕ ಶಿವಲಿಂಗು ಕೂಡ ಪೊಲೀಸರ ಗುಂಡಿಗೆ ಬಲಿಯಾಗಿದ್ರು. ಪೊಲೀಸರ ಈ ಕಾರ್ಯಾಚರಣೆಗೆ ಪ್ರತಿಕಾರ ತೀರಿಸಿಕೊಳ್ಳಲು ಸಜ್ಜಾದ ನಕ್ಸಲರು ತುಮಕೂರು ಜಿಲ್ಲೆ ಪಾವಗಡದ ವೆಂಕಟಮ್ಮನ ಹಳ್ಳಿಯಲ್ಲೇ ಸರ್ಕಾರಿ ಶಾಲೆಯಲ್ಲಿ ಕ್ಯಾಂಪ್ ಮಾಡಿದ್ದ ಪೊಲೀಸರ ಮೇಲೆ ಗುಂಡಿನ ಮಳೆ ಸುರಿಸಿತ್ತು. ಸಾಕೇತ್ ರಾಜನ್ ಎನ್ಕೌಂಟರ್ ಜೊತೆಯಲ್ಲೇ ಹಲವು ಅನಾಹುತ ಸರಣಿ. ಪೀಪಲ್ಸ್ ವಾರ್ ಆಫ್ ಗ್ರೂಪ್ ಕಾರ್ಯಕರ್ತರು ಶಾಲೆಯಲ್ಲಿ ಕ್ಯಾಂಪ್ ಮಾಡಿದ್ದ ಮೀಸಲು ಪಡೆಯ ಪೊಲೀಸರ ಮೇಲೆ ದಾಳಿ ನಡೆಸಿ 6 ಪೊಲೀಸರನ್ನ ಹತ್ಯೆ ಮಾಡಿದ್ರು. ಅಷ್ಟೇ ಅಲ್ಲ, ಮೆಣಸಿನ ಹಾಡ್ಯದಲ್ಲೇ ಪೊಲೀಸ್ ಬಾತ್ಮೀದಾರ ಎಂಬ ಶಂಕೆ ಮೇರೆಗೆ ಶೇಷಯ್ಯ ಎಂಬಾತನನ್ನು ಹತ್ಯೆ ಮಾಡಿದ್ರು. ಆದ್ರೆ ನಕ್ಸಲರ ಹೆಡೆಮುರಿ ಕಟ್ಟಲೇಬೇಕು ಎಂದು ನಿರ್ಧರಿಸಿದ್ದ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿ ನಕ್ಸಲ ಚಳುವಳಿ ಕ್ಷೀಣಿಸುವಂತೆ ಮಾಡಿದ್ರು. ಸಿರಿಮನೆ ನಾಗರಾಜ್, ನೂರ್ ಶ್ರೀಧರ್, ಹೊಸಗದ್ದೆ ಪ್ರಭಾ ಸೇರಿದಂತೆ ಹಲವರು ಪೊಲೀಸರಿಗೆ ಶರಣಾದರು. ಸಾಕೇತ್ ರಾಜನ್ ಹತ್ಯೆ ಬಳಿಕ ಇವರೆಗೂ 25ಕ್ಕೂ ಹೆಚ್ಚು ಮಂದಿ ಜೀವ ಬಿಟ್ಟಿದ್ದಾರೆ.
ಮೃತರಲ್ಲಿ ನಕ್ಸಲರು, ಪೊಲೀಸರು ಹಾಗೂ ಪೊಲೀಸ್ ಬಾತ್ಮೀದಾರರು ಇದ್ದಾರೆ. ಇದೀಗ ಈ ಪಟ್ಟಿಗೆ ಹೊಸ ಹೆಸರು ಸೇರ್ಪಡೆಯಾಗಿದೆ. ಈ ಮೂಲಕ ನಕ್ಸಲರ ನೆರಳು ರಾಜ್ಯದಲ್ಲಿ ಇನ್ನೂ ಇದೆ ಎಂಬ ಸಂದೇಶವು ರವಾನೆಯಾಗಿದೆ. ಒಟ್ನಲ್ಲಿ ಕರ್ನಾಟಕದಲ್ಲಿ ನಕ್ಸಲಿಸಂ ಮುಗಿದ ಅಧ್ಯಾಯ ಎಂದು ಹೇಳೋ ಹೊತ್ತಲ್ಲೇ ಉಡುಪಿ ಕಾಡಿನಲ್ಲಿ ನಡೆದ ಎನ್ಕೌಂಟರ್ ಸದ್ದು ನಕ್ಸಲರ ಇರುವಿಕೆಯನ್ನು ಸಾಬೀತುಪಡಿಸಿದೆ. ನಕ್ಸಲರ ನಿಗ್ರಹಕ್ಕಾಗಿ ಸರ್ಕಾರ ಸತತ ಪ್ರಯತ್ನ ನಡೆಸಿದ್ರೂ ನಕ್ಸಲರ ಬೆರಳುಗಳು ಮಲೆನಾಡು ಭಾಗದಲ್ಲಿ ಆಳವಾಗಿ ಪಸರಿಸಿಬಿಟ್ಟಿದೆ ಅನ್ನೋದು ಈ ಎನ್ಕೌಂಟರ್ನಿಂದಲೇ ತಿಳಿಯುತ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.